ಕಾಂಗ್ರೆಸ್ಗೆ ವೋಟ್ ಹಾಕೋದು ಅವರ ಮಾತಿನಲ್ಲೇ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ಗೆ ಮತ ಹಾಕೋದು ಖಚಿತ ಅಂತ ಹೇಳಿ ಕೇಳ್ಪಟ್ಟೆ. ಜೊತೆಗೆ ಇವತ್ತು ಕಾಂಗ್ರೆಸ್ ಶಾಸಕರ ಜೊತೆ ನೀವು ಬರ್ತಾ ಇದ್ದೀರಿ. ಲಿಫ್ಟ್ನಲ್ಲಿ ಬರುವಾಗ ಕಾಂಗ್ರೆಸ್ ಶಾಸಕರು ಬಿಜೆಪಿ ಶಾಸಕರು ದಳ ಶಾಸಕ ಅನ್ಸೋದಲ್ಲ. ಯಾರು ಬೇಕಾದ್ರೂ ಲಿಫ್ಟ್ ಹತ್ತಾಗ ನಾವು ಲಿಫ್ಟ್ ಹತ್ತಾಗ ಹೂ ಹತ್ತಿದಾಗ ಜೊತೆ ಬಂದಿದ್ದೇವೆ ಅಷ್ಟೇ. ಆದರೆ ನಾವು ಆತ್ಮಸಾಕ್ಷಿ ಮತದಾನ ಮಾಡ್ತೀವಿ. ನಮಗೆ ಬಿಜೆಪಿ ಸೌಜನ್ಯಕ್ಕೂ ಮತ ಹಾಕಿ ಅಂತ ಕೇಳಲಿಲ್ಲ, ಸೌಜನ್ಯಕ್ಕೂ ಕೇಳಿಲ್ಲ. JDS ನಾವು ಕೇಳ್ತಕ್ಕಂಥ ಪ್ರಮೇಯ ಉದ್ಭವ ಆಗೋದೇ ಇಲ್ಲ. ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದು ಸಹಾಯ ಮಾಡಿ ಅಂತ ಕೇಳಿದ್ದಾರೆ. ನಾವಿಬ್ಬರು ಸೇರಿ ಮಾತಾಡಿ ಅಂತಿಮವಾಗಿ ಆತ್ಮಸಾಕ್ಷಿ ನಿರ್ಣಯ ಮಾಡ್ತೀವಿ. ಆತ್ಮಸಾಕ್ಷಿ ಇವತ್ತು ಮತ ಎರಡಾಯ್ತು. ಈಗ ಸೋಮಶೇಖರದೊಂದಾಯ್ತು, GT ದೇವೇಗೌಡರು ಈಗಾಗಲೇ ಓಟ್ ಹಾಕಿ ಹೋಗಿದ್ದಾರೆ, ಅವರು ಆತ್ಮಸಾಕ್ಷಿ. ಶಿವರಾಮ್ ಹೆಬ್ಬಾರ್ ಅವರು ಕೂಡ ಹೇಳ್ತಾ ಇದ್ದಾರೆ ಆತ್ಮಸಾಕ್ಷಿ. 3 ಆತ್ಮಸಾಕ್ಷಿ ಆಯಿತು. ಈ ಆತ್ಮಸಾಕ್ಷಿ ಮತಗಳೆಲ್ಲವೂ ಕೂಡ ಕಾಂಗ್ರೆಸ್ಗೆ ಹೋಗ್ಬಹುದು ಅನ್ನುವಂಥ ಚರ್ಚೆಗಳಿಗೆ ನಿಮ್ಮ ಮಾತು ಕೂಡ ಅದಕ್ಕೆ ಪುಷ್ಟಿಯನ್ನು ಕೊಡ್ತಾ ಇದೆ. ಅದು ನಿಮ್ಮ ವಿವೇಚನೆಗೆ ಸೇರಿದ್ದು. ನಾವು ಇದು ಗೌಪ್ಯ ಮತದಾನ, ಯಾರಿಗೆ ಮತದಾನ ಮಾಡ್ತೇವೆ ಅಂತ ಹೇಳೋಕ್ಕಂತ ಅಧಿಕಾರ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಮತ ಕೇಳಿದ್ದಾರೆ, ಸೌಜನ್ಯಕ್ಕೆ ನಮ್ಮ ಸಹಾಯ ಮಾಡಿ ಅಂತ ಹೇಳಿದ್ದಾರೆ. ಆಲೋಚನೆ ಮಾಡಿ. ಕೇಳಿಲ್ಲ ಅಂತ ಬೇಸರ ಇದೆಯಾ? ನಾನು ಅಂದ್ಕೊಂಡಿದ್ದೆ ಇಷ್ಟು ವರ್ಷ ನಂತರ ಅದು ಸದ್ಬುದ್ಧಿ ಬಂದು ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಕನಿಷ್ಠ ಸೌಜನ್ಯಕ್ಕೂ ಸದ್ಬುದ್ಧಿಯಿಂದ ಕೇಳ್ತಕ್ಕಂಥ ಸೌಜನ್ಯ ತೋರಿಸಿಲ್ಲ. ಏನಾಗಿದೆ, ಅವರಿಗೂ JDSನ 3ನೇ ಅಭ್ಯರ್ಥಿ 2ನೇ ಅಭ್ಯರ್ಥಿ ಸೋಲ್ಬೇಕಾಗಿದೆ. BJP ಅವರಿಗೂ JDSನ ಅಭ್ಯರ್ಥಿ ಗೆಲ್ಲಿಸಬೇಕು ಅಂತಿಲ್ಲ. ಅವ್ರ ಅಭ್ಯರ್ಥಿಗೆ ಬೇಕಾಗುವಷ್ಟು ಮತ ಅವ್ರ ಕಡೆ ಇದೆ. ಎಕ್ಸ್ಟ್ರಾ ಮತ ನಮಗೆ ಕೇಳ್ತಕ್ಕಂಥದ್ದು ಅದು JDS ಕೇಳಬೇಕು. JDS ಗೆಲ್ಲಿಸಬೇಕು ಅಂತೇಳಿ BJP ಅವ್ರಿಗೆ ಇದ್ದದ್ದಿದ್ರೆ ಅವ್ರ ಮತ ಕೇಳ್ತಿದ್ದು. ಅವ್ರ ಮನಸ್ಸಲ್ಲೂ ಕೂಡ JDS 3ನೇ ಅಭ್ಯರ್ಥಿ ಸೋಲ್ಬೇಕು ಅಂತೇಳಿ ಇದೆ. ಫೈನಲಿ ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ 28 ಓಟ್ ಬೇಕು. ಆದರೆ BJP ಅವರು 30 ಓಟನ್ನು ಹಾಕ್ತಾ ಇದ್ರು ಆ ಲಿಸ್ಟನ್ನು ನೋಡಿದಾಗ. ಹಾಗಾದ್ರೆ ನೀವು ಹೇಳಿದ್ರಲ್ಲ ಈಗ JDS ಅವ್ರಿಗೆ ಗೆಲ್ಲೋದಕ್ಕೆ ಅವ್ರು ಇಷ್ಟ ಇಲ್ಲ ಅಂತ, ಅದಕ್ಕೆ ಅದೇ ಕಾರಣನ? JDS ನಾವು ಗೆಲ್ಲಿಸಬೇಕು ಅಂತಿದ್ದು, ಸೌಜನ್ಯಕ್ಕೆ ನಾವು ಮತ ಕೇಳ್ತಿದ್ದು. BJPಗೆ JDS ಗೆಲ್ಲಬೇಕು ಅಂತಿಲ್ಲ. ಹಾಗಾಗಿ ನಮ್ಮ ಸೌಜನ್ಯಕ್ಕೂ ಮತ ಕೇಳಿಲ್ಲ. ಕಾದು ನೋಡಿ. ಇದು ಶಿವರಾಮ್ ಹೆಬ್ಬಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮುನಿಯ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಅಲ್ಲಿಗೆ 3 ಬಿಜೆಪಿಯ ಉಚ್ಚಾಟಿತ ಶಾಸಕರು. ಹೆಂಗಿದೆ ಸ್ಥಿತಿ ನೋಡಿ. ಇಬ್ರು ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಳ್ತಾ ಇದ್ದಾರೆ. ಯತ್ನಾಳ್ ಸಿದ್ಧಾಂತಕ್ಕೆ ಬದ್ಧ ಅಂತ, ನಾನು ಹಾಕಿದ್ರೆ ಬಿಜೆಪಿ ಅಭ್ಯರ್ಥಿಗೆ ವೋಟ್ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ. ಸಿದ್ಧಾಂತಕ್ಕೆ ಬದ್ಧರಾಗಿ ರಾಜಕಾರಣ ಮಾಡೋದಕ್ಕೂ ಅಧಿಕಾರ ಕೇಂದ್ರಿತ ರಾಜಕಾರಣ ಮಾಡೋದಕ್ಕೂ ಎಷ್ಟೊಂದು ವ್ಯತ್ಯಾಸಗಳು ಅಂತ ನೋಡಬಹುದು ನೀವು. ಯತ್ನಾಳ್ ಅವರನ್ನ ಯಾರೂ ಕೇಳಿಲ್ಲ ಬಿಜೆಪಿಗೆ ಬೆಂಬಲಿಸಿ ಅಂತ. ಅವರೇ ಹೇಳಿದ್ರು ನಾನು ಬಿಜೆಪಿಗೆ ಬೆಂಬಲಿಸ್ತೀನಿ ಅಂತ. ಇವರಿಬ್ಬರು ಬಿಜೆಪಿಯವರು ಫೋನ್ ಮಾಡಿಲ್ಲ ಅಂತ ಹೇಳಿ ನೆಪಗಳನ್ನು ಹೇಳಿ ಬಿಜೆಪಿಗೆ ನಾವು ವೋಟ್ ಹಾಕಲ್ಲ, ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಅಂದರೆ ಅರ್ಥ ಆಗ್ತಿದೆ ಅದು, ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅವರು ಅನ್ನೋ ರೀತಿಯಲ್ಲಿ. ಭರವಸೆನೂ ಸಿಕ್ಕಿದೆಯಂತೆ ಟಿಕೆಟ್ನ ವಿಚಾರದಲ್ಲಿ. ಬಿಜೆಪಿ ಆತ್ಮವಿಮರ್ಶೆ ಮಾಡಿಕೊಳ್ಬೇಕಾದಂಥ ಅಗತ್ಯ ಇದೆ ಇಲ್ಲಿ. ಅಧಿಕಾರದ ವಿಚಾರಕ್ಕೆ ಯಾರ್ಯಾರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಎಂತೆಂಥ ಸ್ಥಿತಿಗೆ ಬರುತ್ತೆ ಅಂತ ಕಾಂಗ್ರೆಸ್ನಲ್ಲಿದ್ದವರನ್ನ ಬಿಜೆಪಿ ಕರೆಸ್ಕೊಂಡ್ರು ಅಧಿಕಾರದ ಕಾರಣಕ್ಕಾಗಿ, ಆಪರೇಷನ್ ಕಾರಣಕ್ಕಾಗಿ. ಈಗ ಅಧಿಕಾರ ಇಲ್ಲ, ಶಾಸಕರಾದರೂ ಕೂಡ ಅವರು ಬಿಜೆಪಿಯನ್ನು ಬಿಟ್ಟು ಆಚೆ ಹೋದ್ರು, ಬಿಜೆಪಿ ಜೊತೆಗೆ ನಿಲ್ಲಿಲ್ಲ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಬರ್ತಾ ಇರುವಂತ ದೃಶ್ಯ ನೋಡ್ತಾ ಇದ್ದೀವಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆಗಿದ್ದಾರೆ. ಕಾಂಗ್ರೆಸ್ನ ಶಾಸಕರು ಈಗಾಗಲೇ 5 ಬಸ್ಸುಗಳ ಮುಖಾಂತರ ವಿಧಾನಸೌಧಕ್ಕೆ ತಲುಪಿದ್ದಾರೆ. ಈಗ ಬಂದಿರೋದು ಮುಖ್ಯಮಂತ್ರಿ ಮತ್ತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇಬ್ಬರು ಬಂದಿರೋದನ್ನ ನೋಡ್ತಾ ಇದ್ದೀರಿ. ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಮುಖ್ಯಮಂತ್ರಿ DK ಶಿವಕುಮಾರ್ ಪರಮೇಶ್ವರ್ ಅವರ ಮನೆಗೆ ಹೋದ್ರು. ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೆ ಪರಮೇಶ್ವರ್ ಅವರ ಆರೋಗ್ಯ ವಿಚಾರಿಸಿದ್ರು. ಪರಮೇಶ್ವರ್ ಅವರು 1 ಗಂಟೆಗೆ ಬಂದು ವೋಟ್ ಹಾಕ್ತಾರೆ ಅಂತ ಹೇಳಿದ್ರು. ಈಗ ಅವರು ಮತ ಚಲಾಯಿಸೋದಕ್ಕೆ ವಿಧಾನಸೌಧಕ್ಕೆ ಬಂದಿದ್ದಾರೆ. ಬಿಜೆಪಿಯ ಆಲ್ಮೋಸ್ಟ್ ಎಲ್ಲಾ ಶಾಸಕರು ತಮ್ಮ ಮತ ಚಲಾಯಿಸಿದ್ದಾರೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲಾ ಶಾಸಕರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ, ಮತ ಚಲಾಯಿಸಿದ್ದಾರೆ ಅಂತ. ಕಾಂಗ್ರೆಸ್ ಮತ್ತು ಬಿಜೆಪಿಯ ಶಾಸಕರು ಬಂದಿರುವಂತ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನೀವು. HK ಪಾಟೀಲ್ ಅವರನ್ನ ನೋಡಬಹುದು ದೃಶ್ಯದಲ್ಲಿ. UT ಖಾದರ್ ಆಗಮಿಸಿರೋದನ್ನ ಗಮನಿಸ್ತಾ ಇದ್ದೀರಿ. ಪ್ರಿಯಾಂಕ್ ಖರ್ಗೆ ಬಂದರು, ಮುಖ್ಯಮಂತ್ರಿಗಳ ಆಗಮನವೂ ಕೂಡ ಆಗಿದೆ. ಕಾಂಗ್ರೆಸ್ನ ಒಬ್ಬೊಬ್ಬರೇ ಶಾಸಕರು ಬಂದು ತಮ್ಮ ಮತ ಚಲಾಯಿಸ್ತಾ ಇದ್ದಾರೆ. ರಾಜೇಗೌಡರನ್ನು ನೋಡಬಹುದು, ಪ್ರದೀಪ್ ಈಶ್ವರ್ ಗಮನಿಸ್ತಾ ಇದ್ದೀರಿ.
ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ಫೋನ್ ಸಂಪರ್ಕದಲ್ಲಿ. ಮಾರುತೇಶ್, ಬಿಜೆಪಿಯದ್ದು ಆಲ್ಮೋಸ್ಟ್ ಆಯಿತು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕಾಂಗ್ರೆಸ್ನವ್ರದ್ದು ಕೂಡ ಒಂದೇ ಹಂತದಲ್ಲಿ ಮುಗಿದು ಹೋಗುತ್ತೆ ಹಂಗಿದ್ರೆ ಮತ ಚಲಾಯಿಸುವಂಥ ಪ್ರಕ್ರಿಯೆ. ಪರಮೇಶ್ವರ್ ಒಬ್ರು ಪೆಂಡಿಂಗು, ಅವರು 1 ಗಂಟೆಗೆ ಬರ್ತಾರೆ ಅಂತ ಹೇಳಿದರು ಮುಖ್ಯಮಂತ್ರಿ. ರಕ್ಷತ್, ಈಗ ಎಲ್ಲರೂ ಕೂಡ ಅಂದ್ರೆ ಈಗ ರೆಸಾರ್ಟ್ ನಿಂದ ಬರುವಂತ ಎಲ್ಲಾ ಕಾಂಗ್ರೆಸ್ ಶಾಸಕರು ಸಮ್ಮೇಳನ ಸಭಾಂಗಣ 334 ರೂಮ್ ನಂಬರ್ 3ನೇ ಮಹಡಿ ಅಲ್ಲಿ ಎಲ್ಲರೂ ಕೂಡ ಅಸೆಂಬಲ್ ಆಗ್ತಾರೆ. ಅದಾದ್ಮೇಲೆ ಬ್ಯಾಚ್ ವೈಸ್ ಬಂದು ಮತ ಚಲಾವಣೆಯನ್ನ ಮಾಡ್ತಾರೆ. ಈಗ ಬಂದಿರುವಂತ ಶಾಸಕರೆಲ್ಲರೂ ಕೂಡ ಸಮ್ಮೇಳನ ಸಭಾಂಗಣದಲ್ಲಿ ಆಸೀನರಾಗಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಕೆಲವರೀಗ ಬಂದು ಹೋಗುವಂತದ್ದು ಆಗ್ತಾ ಇದೆ. ಯಾಕಂದ್ರೆ ಈಗ ನೋಡಿ, ಕೃಷ್ಣ ಬೈರೇಗೌಡರು ಈಗಾಗಲೇ ಮತ ಚಲಾವಣೆಗೆ ಬಂದ್ರು. ಅವರೊಂದು GBI ಮೀಟಿಂಗ್ ಇಟ್ಕೊಂಡಿದ್ದಾರೆ 11:15ಗೆ. ಹೀಗಾಗಿ ಅವರು ಬಂದು ವೋಟ್ ಹಾಕ್ಬಿಟ್ಟು ಮೀಟಿಂಗ್ ನಡೆಸಲಿಕ್ಕೆ ಅವರು ಹೊರಡ್ತಾ ಇದ್ದಾರೆ. ಈ ತರ ಅಂದ್ರೆ ಬ್ಯಾಚ್ ವೈಸ್ ಬಂದು ವೋಟ್ ಹಾಕುವಂತಹ ಪರಿಸ್ಥಿತಿ ಏನಿಲ್ಲ. ಈಗಾಗಲೇ ಸೂಚನೆಯನ್ನ ಕೊಡ್ಲಾಗಿತ್ತು. ಅದರ ಪ್ರಕಾರ ಅವರು ಬಂದು ಮತ ಚಲಾವಣೆ ಮಾಡಿ ಹೋಗ್ತಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಈಗ ರಾಮಲಿಂಗಾರೆಡ್ಡಿ ಕೂಡ ಅವರು ಪ್ರತ್ಯೇಕವಾಗಿ ಬಂದು ಮತ ಚಲಾವಣೆ ಮಾಡಿ ಅವರು ಹೊಸಪೇಟೆ ಪ್ರವಾಸ ಹಾಕೊಂಡಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಎಲ್ಲಾ ಶಾಸಕರು ಈಗ ಅಸೆಂಬಲ್ ಆಗಿ ತಂಡೋಪತಂಡವಾಗಿ ಬಂದು ಮತ ಚಲಾವಣೆಯನ್ನ ಮಾಡ್ತಾರೆ. ಈಗ ಬಿಜೆಪಿಯ ಬಹುತೇಕ ಎಲ್ಲಾ ಶಾಸಕರು ಮತ ಚಲಾವಣೆಯಲ್ಲಿ ಭಾಗಿಯಾಗಿದ್ದಾರೆ. ಬಹುತೇಕ ಅದು ಮುಗಿಯುತ್ತೆ. ಕೆಲ ಅನಾರೋಗ್ಯ ಕಾರಣದಿಂದಾಗಿ ದೂರ ಉಳಿದಿರುವಂತವ್ರು ಎಷ್ಟೊತ್ತಿಗೆ ಬಂದು ಮತ ಹಾಕ್ತಾರೆ ನೋಡ್ಬೇಕು. ಯಾಕಂದ್ರೆ ಪರಮೇಶ್ವರ್ ಅವರು 1 ಗಂಟೆ ಅಂತ ಹೇಳಿದ್ದಾರೆ. ಈಗ ಇಕ್ಬಾಲ್ ಹುಸೇನ್ ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ. ಅವರು ಯಾವ ಟೈಮ್ ಬಂದು ವೋಟ್ ಹಾಕ್ತಾರೆ ಅನ್ನೋದು ಕೂಡ ಇನ್ನೂ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಷಡಕ್ಷರಿ ಅವರು ಕೂಡ ಅನಾರೋಗ್ಯದ ಕಾರಣದಿಂದಾಗಿ ಅವರು CLP ಸಭೆಗೂ ಬಂದಿರಲಿಲ್ಲ. ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಇನ್ನೂ ಖಚಿತತೆ ಸಿಗ್ತಾ ಇಲ್ಲ. ಅದನ್ನ ಹೊರತುಪಡಿಸಿದ್ರೆ ಉಳಿದಂತ ಎಲ್ಲಾ ಶಾಸಕರು ಕೂಡ ತಂಡೋಪತಂಡವಾಗಿ ಬಂದು ಮತ ಚಲಾವಣೆ ಮಾಡಿ ಹೋಗ್ತಾರೆ. ಎಲ್ಲೂ ಗೊಂದಲ ಗೋಜಲ ಆಗದೇ ರೀತಿ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡ್ಕೊಂಡಿದೆ. ಈಗ ಎಲ್ಲರೂ ಕೂಡ ಸಮ್ಮೇಳನ ಸಭಾಂಗಣದಲ್ಲಿ ಆಸೀನರಾಗ್ತಾ ಇದ್ದಾರೆ. ಅಲ್ಲಿಂದ ಈಗ 1ನೇ ಮಹಡಿಯ ರೂಮ್ ನಂಬರ್ 106 ಬಂದು ಮತ ಚಲಾವಣೆಯನ್ನ ಮಾಡ್ತಾರೆ. ಗ್ರೂಪ್ ಪ್ರಕಾರವೇ ಅಲ್ಲಿಂದ ಕಳಿಸ್ಕೊಡ್ಲಾಗುತ್ತೆ. ಅದರ ಪ್ರಕಾರವೇ ಬಂದು ಮತ ಚಲಾವಣೆಯನ್ನ ಮಾಡ್ತಾರೆ ರಕ್ಷತ್. ಹಾಗಾಗಿ ಇಲ್ಲಿ ಗೊಂದಲ ಆಗುವಂತದ್ದು, ಸಮಸ್ಯೆ ಆಗುವಂತದ್ದು ಆ ತರದ ಯಾವುದೇ ಲಕ್ಷಣಗಳು ಕೂಡ ಇಲ್ಲ ರಕ್ಷತ್. ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.